ಇಫ್ ಇನ್ ಕೇಸ್ ಬಿಗ್ ಬಾಸ್ ಮನೆಗೆ ಹೋಗದೆ ಇದ್ದಿದ್ರೆ ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ರು? ಭಾಳ ದೊಡ್ಡ ತಪ್ಪಾಗ್ತಿತ್ತು. ವೇದಿಕೆ ಬಗ್ಗೆ ನನಗೆ ಮೊದಲಿದಂಥ ಕಲ್ಪನೆನೇ ಬೇರೆ, ಈಗಿರೋ ಕಲ್ಪನೆನೇ ಬೇರೆ. ಒಂದು ದೊಡ್ಡ ಜೀವನ ಕೊಡ್ತು. ನಾನು ಏನೇನು ಮಾತುಗಳಿಗೆ ಒಂದಷ್ಟು ವಿಚಾರಗಳನ್ನ ಜನಗಳು ಮುಟ್ಟಿಸ್ಬೇಕು ಅಂತ ಮಾತುಗಳು ಮುಟ್ತು ಜನಗಳಿಗೆ. ಅದಕ್ಕೆ ಆ ವೇದಿಕೆಗೆ, ಆ ಚಾನೆಲ್ಗೆ, ಕಲರ್ಸ್ ಕನ್ನಡ ಚಾನೆಲ್ಗೆ, ಬಿಗ್ ಬಾಸ್ ವೇದಿಕೆಗೆ, ತಂಡದವ್ರಿಗೆ ಅದು ಒಂದು ಭಾಗ ಆದರೆ ಸುದೀಪ್ ಸರ್ ಒಂದು ಭಾಗ. ಹೇಳ್ತಾ ಇದ್ರು ಇವರು, ಮೊದಲನೇ ವಾರ ಅಂತೂ ಹಾಗೆ ಇತ್ತು ಸರ್ ನೆಗೆಟಿವಿಟಿ, ಪಂಚಾಯಿತಿ ಮುಗಿಯೋ ತನಕ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳೋ ತನಕ ಅಂತ. ಆಗಿಂದ ಶುರುವಾಗಿದ್ದು ಸರ್ ಅಂತ ಹೇಳಿದ್ರು. ಸುದೀಪ್ ಸರ್ ಒಂಥರ ಗೇಮ್ ಚೇಂಜರು. ಒಬ್ಬರು ಬದುಕನ್ನ ಬದಲಾಯಿಸಿದ್ರು. ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಎಲ್ಲ ಬಿಟ್ಬಿಡೋಣ, ಸುದೀಪ್ ಸರ್ನ ಒಬ್ಬ ವ್ಯಕ್ತಿಯಾಗಿ ನೋಡೋಣ, ಆ್ಯಸ್ ಅ ಪರ್ಸನ್ ಆಗಿ ನೋಡೋಣ. ಒಬ್ಬ ವ್ಯಕ್ತಿ ಅಷ್ಟೇ, ಸಿನಿಮಾ ಎಲ್ಲ ಬಿಟ್ಟು ಅವರು ಅಲ್ಲಿ ಬಿಗ್ ಬಾಸ್ ವೇದಿಕೆ ಮೇಲೆ ನಿಂತಾಗ ಅವರು ಒಬ್ಬರು ವ್ಯಕ್ತಿ. ನಮ್ಮನ್ನ ಹೇಗೆ ವ್ಯಕ್ತಿ ಥರ ನೋಡ್ತಾರೆ, ಅವರು ಒಬ್ಬರು ವ್ಯಕ್ತಿ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅಲ್ಲಿ ಬಂದಾಗ ಅವರೊಬ್ಬರು ವ್ಯಕ್ತಿಯಾಗಿ ನಿಂತು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಿದ್ದಾರೆ. ನನ್ನ ಜೀವನದಲ್ಲಿ ತುಂಬ ಅತಿ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಇವತ್ತು ನೆನೆಸ್ಕೊಳ್ಳಿಲ್ಲ, ಹೊರಗಡೆ ಬಂದು ಒಳಗಡೆ ಒಂದು ಮಾತಾಡಿ ಹೊರಗಡೆ ಒಂದು ಮಾತಾಡಿ ತಪ್ಪಾಗುತ್ತದು. ನೆನೆಸ್ಕೊಳ್ಳೇಬೇಕು. ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತದು ಅವ್ರು ಮಾಡಿರುವಂಥದ್ದು. ನಿಮ್ಮ ತಾಯಿ ಕೂಡ ಸುದೀಪ್ ಫ್ಯಾನ್? ದೊಡ್ಡ ಫ್ಯಾನು. ನಮ್ಮಪ್ಪ ಅಂಬರೀಷ್ ಅಣ್ಣನ ಫ್ಯಾನು. ಟಿ ವಿಲಿ ಆರ್ತಿನೂ ಇರ್ತಾರೆ ಒಂದೊಂದ್ಸಲ. ಚಕ್ರವ್ಯೂಹ ಮತ್ತು ಯಾವುದು ಅಂತ ಒಂದು ಮನೆಗೆಲ್ಲ ಬರ್ಸಿದ್ರು, ಅಂಬಿ ಅಂತೆಲ್ಲ ಬರ್ಸಿದ್ರು. ಊರಿಗೆಲ್ಲ ಅಂಬರೀಷ್ ಅಣ್ಣ ಎಲೆಕ್ಷನ್ ಟೈಮಲ್ಲೂ ಮತ್ತು ಏನಾದರೂ ಪ್ರಚಾರಕ್ಕೆಲ್ಲ ಬಂದಾಗ ಅವ್ರ ಹತ್ರ ಬೈಸ್ಕೊಳ್ಳೋದು, ಲೋ ಅಂತ ಕರೆಸ್ಕೊಳ್ಳೋದು ಭಾಳ ಇಷ್ಟ ಅವ್ರಿಗೆ. ನಮ್ಮ ಅಪ್ಪ ಅಂತೂ ಹುಚ್ಚ ಅಭಿಮಾನಿ. ಬೇಕಾದ್ರೆ ಒಂದು 50 ಸಲ ಬಂದರು ಅಂಬರೀಷ್ ಅವ್ರ ಫಿಲಮ್, ಅದು ಯಾವುದೇ ಹೃದಯ ಆಡಿತು. ನನಗಂತೂ ಚಿಕ್ಕ ವಯಸ್ಸಲ್ಲಿ ಏನಕ್ಕೆ ಹಿಂಗೆ ಆಗ್ತಾರೆ ಅನ್ಸೋದು. ಆಮೇಲೆ ನನಗೂ ನೋಡಿ ನೋಡಿ ಇಷ್ಟ ಆಗೋದು ಸ್ಟೈಲೆಲ್ಲ. ಕೆಲವೊಂದ್ಸಲ ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಡುಗಳು ಏನು ಇಷ್ಟ ಆಗ್ತಿರಲಿಲ್ಲ, ಸ್ವಲ್ಪ ಬೆಳೀತಾ ಬೆಳೀತಾ ಇಷ್ಟ ಆಗೋದು. ನಾವಮ್ಮ ಸುದೀಪ್ ಅವ್ರ ಫ್ಯಾನು. ಆಗ ಸುದೀಪ್ ಸರ್ ಅಂದರೆ ಒಂಥರ ರೊಮ್ಯಾಂಟಿಕ್ ಹೀರೋ. ಈಗ ಫುಲ್ ಮಾಸು, ಆ ಥರ ಒಂಥರ ರೊಮ್ಯಾಂಟಿಕ್ಕು ಪ್ಲಸ್ ಮಾಸ್ ಎರಡೂ ಇತ್ತು ಆಗ. ನಮ್ಮ ಅಮ್ಮ ಅಂತೂ ಅಂತಿಂತ ಅಭಿಮಾನಿ ಅಲ್ಲ, ಮಾತಾಡ್ತಿದ್ರೆ ಫೋಟೋ ಎಲ್ಲ ಇಟ್ಕೊಂಡಿದ್ರು ಮದುವೆ ಆದಮೇಲೂ ಕೂಡ.